ವೆರಿ ಟೇಸ್ಟಿ ಆ್ಯಂಡ್ ಈಸಿ ಅಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಒಳ್ಳೆಯದನ್ನು ಮಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೆ. ಇದು 4. ಇದರೊಳಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಆಲೂಗಡ್ಡೆ, ಇದು ಕ್ಯಾರೆಟು, ಇದು ಬೀನ್ಸು, ಇದು ಬಟಾಣಿ ಕಾಳು. ನೆಕ್ಸ್ಟ್ ಇದು ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡು. ಆಯಿತು, ಇಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಪ್ರೊಸೀಜರ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನಂತರ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಓಕೆ, ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಗೂ ಸ್ವಲ್ಪ ಉದ್ದಿನಬೇಳೆ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕೋ. ಇದನ್ನೆಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕಿದೆಯಲ್ಲದು ಹೊಂಬಣ್ಣ ಬರಲಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬರಲಿ. ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬಂದಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಇನ್ನು ಸ್ವಲ್ಪ ಕೆಂಪಗಾಗಬೇಕಾದಷ್ಟೇ ಈರುಳ್ಳಿ. ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿನೂ ಕೆಂಪಗಾಗಬೇಕು. ಈರುಳ್ಳಿ ಕೆಂಪಗಾಗ. ಇವಾಗ ಸ್ವಲ್ಪ ಹಸಿಕಾಯಿ ಹಾಕ್ಕೊತೀನಿ. ಸ್ವಲ್ಪ ಹಸಿಕಾಯಿ ಹಾಕ್ಕೊಂಡು ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಓಕೆ, ಹಸಿಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ತಿರ್ಸ್ಕೊಬೇಕು. ಒಂದ್ಸಲ ತಿರ್ಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಹುರುಳಿಕಾಯಿ ಹಾಕ್ಕೊಳ್ತೇವೆ, ಬೀನ್ಸ್ ಅಂತಾರಲ್ಲ. ಓಕೆ, ಇದು ಹಾಕ್ಕೊಂಡ ನಂತರ ಇವಾಗ ಇದು ಬೆನಿಬೇಕು. ಇದು ಬೆನೀತಾ ಇರಲಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು. ಓಕೆ, ಸ್ವಲ್ಪ ಆಲೂಗಡ್ಡೆ ಹಾಕ್ಕೊತೀನಿ. ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡ ನಂತರ ನೆಕ್ಸ್ಟ್ ಇವಾಗ ಬಟಾಣಿ ಸೀಸನ್ ಇರೋದ್ರಿಂದ, ಇವಾಗ ಬಟಾಣಿ ಕಾಳಿನ ಸೀಸನ್ ಇರೋದ್ರಿಂದ ಬಟಾಣಿ ಕಾಳು ಹಾಕಿ. ನೆಕ್ಸ್ಟ್ ಇದೆಲ್ಲ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೆನೀಲಿ. ಓಕೆ, ಚೆನ್ನಾಗಿ ಬೆನೆಯೋವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆನೆಸ್ಬೋದು, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬಂದ ಹಳ್ಳುಪ್ಪೆ ಹಾಕ್ಕೋಬೇಕು. ಓಕೆ, ಹಳ್ಳುಪ್ಪೆ ಹಾಕ್ಕೊಳ್ತೇನೆ. ಸ್ವಲ್ಪ ಬೆನಿಬೇಕದು, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಿದ್ವಿ ಎಲ್ಲದು. ಸ್ವಲ್ಪ ಮಸಾಲ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಿತ್ತು. ಓಕೆ, ನೆಕ್ಸ್ಟ್ ಇವಾಗ ಇದು ಹಾಕ್ತೀನಿ, ಉಪ್ಪಿಟ್ಟು ರವೆ ಹಾಕ್ಕೊಂಡು ರವಾನ ಮತ್ತು ಇದರಲ್ಲೇ ಹುರ್ಕೋಬೇಕು. ಎಲ್ಲ ಮಸಾಲೆ ಜೊತೆನೇ ಹುರ್ಕೋಬೇಕು ರವಾನ. ಓಕೆ, ಗ್ಯಾಸ್ ಲೋ ಫ್ಲೇಮ್ ಹುರ್ಕೋಬೇಕು, ಯಾಕಂದರೆ ಇಲ್ಲಾಂದರೆ ರವೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೋಬೇಕು. ಬಿಸಿ ನೀರು ಹಾಕ್ಕೋಬೇಕು, ಹುಷಾರಾಗಿ ಹಾಕ್ಕೊಳ್ಳಿ. ಓಕೆ, ನೀವು ರವೆ ಎಷ್ಟು ತೊಗೊಂಡಿರಿ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಒಂದೊಂದು ರವೆಗೆ 2 ಪೋರ್ಷನ್ ತೊಗೊತೈತಿ, ಒಂದು ರವೆಗೆ ಒಂದು ಅರ್ಧ ಪೋರ್ಷನ್ ತೊಗೊತೈತಿ, ಒಂದು ರವೆಗೆ 3 ಪೋರ್ಷನ್ ತೊಗೊತೈತಿ. ಓಕೆ, ನೀರು ನೋಡ್ಕೊಂಡು ಹಾಕೋಬೇಕು. ಅದ್ರಾಗ ಒಬ್ಬೊಬ್ಬರು ಸ್ವಲ್ಪ ಉದುರಿರ್ಬೇಕಂದ್ರೆ ಒಬ್ಬೊಬ್ಬರು ಸ್ವಲ್ಪ ನೀರು ಇರಬೇಕು ಅಂತ ಅಂತಾರೆ. ಹಾಗಾಗಿ ನೀರು ಅಳತೆ ಮೆಜರ್ಮೆಂಟ್ ಈಗ ನಿಮ್ಮ ಮನೇಲಿ ಯಾವ ರೀತಿ ಇಷ್ಟಪಡ್ತಾರೋ ಅದು ನೋಡಿ ನೀರು ಹಾಕ್ಕೋಬೇಕು. ಇವಾಗ ಇದು ಬೆನೀತಾ ಇರಲಿ. ಇದು ಬೆನೀತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ವಾಂಗಿಬಾತ್ ಪೌಡ್ರ್ ಇದೆ ಅಲ್ಲ, ನಾನು ಆಲ್ರೆಡಿ ಮಾಡಿದ್ದೀನಿ, ನನ್ನ ಚಾನಲ್ಲೇ ಅಪ್ಲೋಡ್ ಮಾಡಿದೆ. ವಾಂಗಿಬಾತ್ ಪೌಡ್ರ್ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಚೆನ್ನಾಗಿ ತಿರ್ಸ್ಕೋಬೇಕು. ಓಕೆ, ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳಂಗೆ
ಇನ್ನು ಸ್ವಲ್ಪ ನೀರು ರಿಕ್ವೈರ್ಡ್ ಇದೆ, ಯಾಕಂದರೆ ನಾವು ಬಿಸಿನೀರು ಹಾಕ್ತಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಹಾಕ್ಕೋಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೋಬೇಕು, ಯಾಕಂದರೆ ನೀರು ಬಿಸಿ ಇರೋದ್ರಿಂದ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಖಾರ ಬಾತ್ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. Please like, share, comment, subscribe. Thanks for watching my channel.